ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹುಟ್ಟುಹಬ್ಬ ಅರ್ಥಪೂರ್ಣ ಆಚರಣೆ, ವೃದ್ಧಾಶ್ರಮದಲ್ಲಿ ಹಣ್ಣು ವಿತರಣೆ, ಬುದ್ಧಿಮಾಂದ ಮಕ್ಕಳಿಗೆ ಅನ್ನ ಸಂತರ್ಪಣೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ 63ನೇ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಯುವ ಮುಖಂಡ ಸೈಯದ್ ಹುಸೇನ್ ಅವರ ನೇತೃತ್ವದಲ್ಲಿ ಅಭಿಮಾನಿಗಳು ಹಾಗೂ ಬೆಂಬಲಿಗರು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ನಗರದ ಕಂಪ್ಲಿ ರಸ್ತೆಯಲ್ಲಿರುವ ನವಜೀವನ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು, ಹಾಲು ಹಾಗೂ ಬ್ರೆಡ್ ವಿತರಿಸುವ ಮೂಲಕ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡಲಾಯಿತು. ಬಳಿಕ ಗಂಗಾವತಿ ನಗರದ ಲಯನ್ಸ್ ಕ್ಲಬ್ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಸೈಯದ್ ಹುಸೇನ್ ಅವರು ತಮ್ಮ ಕೈಯಾರೆ ಮಕ್ಕಳಿಗೆ ಅನ್ನ ಬಡಿಸುವ ಮೂಲಕ ಸೇವಾ ಮನೋಭಾವ ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ಹುಸೇನ್, ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹೊಂದಿ ಜನಸೇವೆಯಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಹಾಗೂ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮೆಹಬೂಬ್ ನಗರದ ನಿವಾಸಿ ಹಾಗೂ ಮುಂಬರುವ ನಗರಸಭೆ ಚುನಾವಣೆಯ ಆಕಾಂಕ್ಷಿ ಮತ್ತು ಕಾಂಗ್ರೆಸ್ ಯುವ ಮುಖಂಡ ಸೈಯದ್ ಹುಸೇನ್, ಆಯುಬ್ ಪಾಷಾ, ಶಿವಕುಮಾರ್ ವಡ್ರೆಟ್ಟಿ ಕ್ಯಾಂಪ್, ಅಬ್ದುಲ್ ರೆಹಮಾನ್ ಪ್ರಶಾಂತ್ ನಗರ, ರಾಜಾ ಬಡೆ ಸಾಬ್ ಶಾಹಿದ್ ವಡ್ರೆಟ್ಟಿ ಕ್ಯಾಂಪ್, ರಮೇಶ್ ಹುಸೇನ್ ಬಾಷಾ ಕುರೇಶಿ ವಡ್ರೆಟ್ಟಿ ಕ್ಯಾಂಪ್, ಗೌಸ್ ಮೆಹಬೂಬ್ ನಗರ ಸೇರಿದಂತೆ ಅನೇಕ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಭಾಗವಹಿಸಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಮೆಹಬೂಬ್ ನಗರ್ 7ನೇ ವಾರ್ಡಿನಿಂದ ಸೈಯದ್ ಹುಸೇನ್. ನಾವು ಇವತ್ತು ಇಕ್ಬಾಲ್ ಅನ್ಸಾರಿ ಬರ್ತ್ಡೇ ಇದೆ ಇವತ್ತು. ಅದಕ್ಕೆ ವೃದ್ಧಾಶ್ರಮಕ್ಕೆ ಬಂದ್ ಕೇಸಿ ಹಣ್ಣು ಆಮೇಲೆ ಬ್ರೆಡ್ ಅವರು ಸಾಬಿ ಪಕ್ಕ ಅಭಿಮಾನಿಗಳು. ನಾವು ಸಾಬ್ರು ಬರ್ತ್ಡೇ ಇಕ್ಬಾಲ್ ಅನ್ಸಾರಿ ಅವರು ಮಾಜಿ MLA ಆಮೇಲೆ ಮಾಜಿ ಮಿನಿಸ್ಟರ್ ಅವರಿಗೆ ಇವತ್ತು ಹುಟ್ಟಿದ ಹಬ್ಬದ ಪರವಾಗಿ ಇವತ್ತು ಅವ್ರ ಬರ್ತ್ಡೇ ಇರೋ ಸಲಾಗೆ ನಾವು ಸೇಪು, ಬ್ರೆಡ್, ನಾವು ಟೆಂಪಲ್ ದೇವಸ್ಥಾನ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ನಮ್ಮ ಪ್ರೀತಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರಿಗೆ ಹುಟ್ಟಿದಬ್ಬ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ತಾಲೂಕಾಗಿ ಅವರು ಮತ್ತೆ ಅಧಿಕಾರಕ್ಕೆ ಬಂದು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಸೇವೆ ಮಾಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಇಕ್ಬಾಲ್ ಅನ್ಸಾರಿ ಅವರೇ ಹುಟ್ಟಿದ ಪರವಾಗಿ ನಮ್ಮ ದೋಸ್ತರು ನಮ್ಮ ಸೈಯದ್ ಹುಸೇನ್ ಅವರವರು ನಮ್ಮ ನವಜೀವನ ವೃದ್ಧಾಶ್ರಮಕ್ಕೆ ಬಂದು ಮತ್ತೆ ಬ್ರೆಡ್ ಮತ್ತೆ ಫ್ರೂಟ್ಸ್ ಅನ್ನು ಕೊಟ್ಟು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಬಳಗ ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಕೂಡ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ನಮ್ಮ ಇಕ್ಬಾಲ್ ಸಾಬ್ ಅನ್ಸಾರಿ ಅವರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಪರಿಪೂರ್ಣವಾಗಿ ಅವ್ರ ಬಗಲ ನಿಂತ್ಕೊಂಡು ಒಳ್ಳೆ ಸೇವೆ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ನಂಬಿಕೆಯಿಂದ ಸೇವೆ ಮಾಡಬೇಕು. ಅದೇ ರೀತಿಯಾಗಿ ಮತ್ತೊಮ್ಮೆ ನಮ್ಮ ಅನ್ಸಾರಿ ಅವರಿಗೆ ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸ್ತಾನೆ. ತುಂಬಾ ಆಯುಷು ಆರೋಗ್ಯವನ್ನು ಕೊಟ್ಟು ಪರಿಪೂರ್ಣವಾಗಿ ನಮ್ಮ ಗಂಗಾವತಿ ತಾಲೂಕು ಒಳ್ಳೆ ಸೇವೆ ಮಾಡಬೇಕೆಂದು ನಾನು ಕೇಳ್ಕೊಂತಾನೆ. ನಮಸ್ಕಾರ. ನಿಮ್ಮ ಮೆಚ್ಚಿನ ನಾಯಕರಾದ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸಾಬ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್ ಬರ್ತ್ಡೇಲಿಂತ್ರ ಇವತ್ತು ನಮ್ಮ ಮೆಹಬೂಬ್ ನಗರದ 7ನೇ ವಾರ್ಡಿನ ಸೈಯದ್ ಹುಸೇನ್ ಅವರು ಹಣ್ಣು ಹಂಪಲುಗಳು ಕೊಟ್ಟು ವೃದ್ಧಾಶ್ರಮಕ್ಕೆ ನಮ್ಮನ್ನೆಲ್ಲರನ್ನ ಕರ್ಕೊಂಡ್ಬಂದು ಸೋರು ಬರ್ತ್ಡೇ ದಿವಸ ಎಲ್ಲರಿಗೆ ಆರೋಗ್ಯವಾಗಿರ್ಲಿ ಅಂತೇಳಿ ಸೋರಿಗೆ ದೇವರು ಆಯಸ್ ಆರೋಗ್ಯ ಕೊಟ್ಟು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ 2028ಕ್ಕೆ ಮತ್ತೆ ನಮ್ಮ ಸಾಬ್ರನ್ನ ಎಲ್ಲರೂ ನಮ್ಮ ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ MLA ಮಾಡಿ ನಮ್ಮ ಗಂಗಾವತಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ನಮ್ಮ ಸಾಬ್ರಿಗೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸಾಬ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವ್ರು ಚೆನ್ನಾಗಿಡ್ಲಿ ಅಂತೇಳಿ ಮತ್ತೆ ಒಳ್ಳೆ ರಾಜಕೀಯ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಮತ್ತೆ ಒಳ್ಳೆ ಮುಂದುವರಿಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ನಿಮ್ಮ ಮೆಚ್ಚಿನ ನಾಯಕ ಇಕ್ಬಾಲ್ ಅನ್ಸಾರಿ ಸಾಬ್ರಲಿಂತ್ರನೇ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಬೇರೆ ಯಾರು ಬಂದ್ರು ಅಭಿವೃದ್ಧಿ ಆಗಲ್ಲ. ಸುಮ್ಕೆ ತಮ್ಮ ರಾಜಕೀಯಕ್ಕೋಸ್ಕರ ಬಂದು ಇಲ್ಲಿ ಎಲ್ಲ ಬಂದು ನಾನ್ ಬಂದೆ ನೀನ್ ಬಂದೆ ಅಂತೇಳಿ ಇಲ್ಲಿ ನಮ್ಮ ರೂಲಿಂಗ್ MLA ಅವರು ಬಂದಿದ್ದಾರೆ. ಇಲ್ಲಿ ಅಭಿವೃದ್ಧಿ ಏನಾಗಿಲ್ಲ, ಅಭಿವೃದ್ಧಿ ಅನ್ನೋದು ಎಲ್ಲ 0 ಆಗಿದೆ. ನಿಮ್ಮ ಮೆಚ್ಚಿನ ನಾಯಕ ಇಕ್ಬಾಲ್ ಅನ್ಸಾರಿ ಸಾಬ್ರು ಬಂದ್ರೆ ಮಾತ್ರ ಗಂಗಾವತಿ ಅಭಿವೃದ್ಧಿ ಆಗಕ್ಕಂತೇಳಿ ನಮ್ಮ ಎಷ್ಟು ಮಾತನ್ನ ಹೇಳಿ ಶಿವಕುಮಾರ್ ವಡ್ರೆಟ್ಟಿ ಕ್ಯಾಂಪು ಅನ್ಸಾರಿ ಸಾಬ್ರ ಪಕ್ಕ ಅಭಿಮಾನಿ ನಾವು. ಸರ್ ಅನ್ಸಾರಿ ಸಾಬ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್ ಜೂನ್ 17 ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಜನ್ಮದಿನ. ಇವತ್ತು ನಾವು ನವಜೀವನ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ಹಂಚಿ
ನಮ್ಮ ಸಂತೋಷವನ್ನು ಅವರಿಗೆ ವ್ಯಕ್ತಪಡಿಸ್ತಿದ್ದೀವಿ. ಮತ್ತು ಇವತ್ತು ಇದೇ ದಿನ ಮಧ್ಯಾಹ್ನ 12:30 ಬುದ್ಧಿಮಾಂದ್ಯ ಮಕ್ಕಳ ಲಯನ್ಸ್ ಕ್ಲಬ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಆ ದೇವರು ಅವರಿಗೆ ಕೊಳ್ಳಿ ಅಂತೇಳಿ ಮತ್ತೆ ಶುಭ ಹಾರೈಸ್ತಿದ್ದೀವಿ. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲರಿಗೆ ಸಂತೋಷವಾಗಿದೆ. ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಮತ್ತೊಮ್ಮೆ ಇನ್ನೊಂದು ಸಲ ಹೃದಯಪೂರ್ವಕವಾಗಿ ಇದರ ಅಭಿನಂದನೆ, ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರವರ ಜನ್ಮ ದಿನಾಚರಣೆಯನ್ನು ಇವತ್ತು ನವಜೀವನ ರುದ್ರಾಶ್ರಮದಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಇವು ಹಣ್ಣು ಹಂಪಲ ಮತ್ತು ಬ್ರೆಡ್ ಗಳನ್ನ ವಿತರಿಸುತ್ತಾ ಮತ್ತೆ ಬುದ್ಧಿಮಾಂದ್ಯ ಮಕ್ಕಳ ಒಂದು 12:30 ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ 7ನೇ ವಾರ್ಡ್ ಸೈಯದ್ ಹುಸೇನ್ 7ನೇ ಆಕಾಂಕ್ಷಿ ಆದಂತ ನಮ್ಮ ಸ್ನೇಹಿತರಾದಂತ ನಮ್ಮ ಆತ್ಮೀಯರಾದಂತ ಸೈಯದ್ ಹುಸೇನ್ ಅವರು ಇವರ ಮುಖಾಂತರ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು ಮತ್ತೆ MLA ಆಗಿ ಮಿನಿಸ್ಟರ್ ಆಗಿ ನಮ್ಮ ಗಂಗಾವತಿಗೆ ಅವರು ಸೇವೆ ಸಲ್ಲಿಸಬೇಕು, ನಮ್ಮ ಅಭಿವೃದ್ಧಿ ಮಾಡಬೇಕು. ಮತ್ತು ನಮ್ಮ ವಾರ್ಡ್ಗೆ ಮಹಬೂಬ್ನಗರ್ ವಾರ್ಡಿಗೆ ನಮ್ಮ ಸೈಯದ್ ಹುಸೇನ್ ಅವರು ಆರಿಸಿ ನಾವು ಅವರಿಗೆ ಕೌನ್ಸಿಲರ್ ಅನ್ನ ಮಾಡಿ ನಮ್ಮ ಮಹಬೂಬ್ನಗರನ್ನು ನಾವು ಅಭಿವೃದ್ಧಿ ಮಾಡ್ಬೇಕಾಗಿ ಅಂತ ವಿನಂತಿಸುತ್ತಿದ್ದೇವೆ ಸಾಹೇಬ್ರ ಹತ್ರ. ಮತ್ತು ಇದೇ ವಿಶೇಷ ದಿನದಿಂದ ಇವತ್ತು ದಿನದಂದು ನಾವು ಅವರನ್ನ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಸೈಯದ್ ಹುಸೇನ್ ಅವರಿಗೆ ಸ್ವಲ್ಪ ತಮ್ಮ ಒಂದು ಸಪೋರ್ಟ್ ಅನ್ನು ಕೊಟ್ಟು ಅವರಿಗೆ ಬೆಳೆಯಲಿಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗಿ ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. 7 ಮತದಾರರ ಪರವಾಗಿ ನಮ್ಮ ವಿನಂತಿಸುತ್ತಿದ್ದೇವೆ. ನಾವೆಲ್ಲರೂ ಇವತ್ತು 7ನೇ ವಾರ್ಡಿನ ಎಲ್ಲ ಸದಸ್ಯರು ಮತ್ತು ಎಲ್ಲರೂ ನಾಗರಿಕರು ಎಲ್ಲರೂ ಬಂದು ತಮಗೆ ಶುಭ ಹಾರೈಸ್ತಿದ್ದೀವಿ. ಹುಟ್ಟುಹಬ್ಬದ ಶುಭ ಹಾರೈಸ್ತಿದ್ದೀವಿ. ನಮಸ್ಕಾರಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.